ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪಂದ್ಯದ ವೇಳೆ ದೊಡ್ಡ ಡ್ರಾಮಾ ನಡೆದಿದೆ ಅಂತ ಹೇಳ್ಬೋದು. ಆದರೆ ಈ ಪಂದ್ಯದಲ್ಲಿ ನಮ್ಮ RCB ತಂಡ ಸೋತಿದೆ. ಆದರೂ ಕೂಡ ಇದೊಂದು ದೊಡ್ಡ ಬೇಜಾರು ಅಂತ ಹೇಳ್ಬೋದು. ಯಾಕೆಂದರೆ ಸತತವಾಗಿ ನಮ್ಮ RCB ತಂಡ ಹ್ಯಾಟ್ರಿಕ್ ಸೋಲನ್ನು ಕಂಡಿದೆ ಅಂತ ಹೇಳ್ಬೋದು. ನಮ್ಮ RCB ತಂಡ ಗೆಲುವಿನ ಲಯಕ್ಕೆ ಇನ್ನೂ ಕೂಡ ಮರಳಿಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಪಂದ್ಯದಲ್ಲಿ ಒಂದು ದೊಡ್ಡ ಡ್ರಾಮಾ ನಡೆದಿದೆ. ಆ ಡ್ರಾಮಾ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲಾಕ್ ಪ್ಲೇನ್ ಇದೆ, ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡುವ ವೇಳೆ ಅಶ್ವಿನ್ ಅವರು ಬಂದು ವಿರಾಟ್ ಕೊಹ್ಲಿ ಅವರ ಜೋಡಿ ಡಿಸ್ಕಸ್ ಮಾಡುತ್ತಾರೆ ಅಂತ ಹೇಳ್ಬೋದು. ಇದೊಂದು ಡ್ರಾಮಾ ಅಂತ ಹೇಳ್ಬೋದು. ಯಾಕೆಂದರೆ ಪಂದ್ಯ ನಡೆಯುವ ವೇಳೆ ಏನು ಡಿಸ್ಕಸ್ ಮಾಡ್ತಾರೆ ಅಂತ ಜನರಿಗೆ ಗೊತ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಚಾಲ್ ಅವರು ಬಂದು ವಿರಾಟ್ ಕೊಹ್ಲಿ ಅವರ ಬ್ಯಾಟನ್ನು ಹಿಡಿದು ಮೂಮೆಂಟ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅವರು ಆಡುವ ಬ್ಯಾಟನ್ನು ಹಿಡಿದುಕೊಂಡು ಮೂಮೆಂಟ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ನಂತರ ಅದೇ ಬ್ಯಾಟ್ನಿಂದ ಸೆಂಚುರಿಯನ್ನು ಸಿಡಿಸುತ್ತಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ, ಯುಜ್ವೇಂದ್ರ ಚಾಹಲ್, ಅಶ್ವಿನ್ ಅವರ ಮಧ್ಯೆ ಒಂದು ದೊಡ್ಡ ಡ್ರಾಮಾ ನಡೆದಿದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಈ ಪಂದ್ಯವನ್ನು ನಮ್ಮ RCB ತಂಡ ಗೆಲ್ಬಹುದಾಗಿತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾಯಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.